ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಮಹಾದೇವನಿಗೆ ಹಚ್ಚುವ ತ್ರಿಪುಂಡ್ರದ ಮಹತ್ವದ ಬಗ್ಗೆ ತಿಳಿಯೋಣ. ಶಿವಶಂಕರನನ್ನು ದೇವಾಧಿದೇವ ಮಹಾದೇವನೆಂದು ಗುರುತಿಸಲಾಗುತ್ತದೆ. ಭಗವಾನ್ ಶಿವನನ್ನು ಪ್ರಸನ್ನಗೊಳಿಸಲು ಭಗವಾನ್ ಶಿವನಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚುವುದು. ಈ ತಿಲಕವು ಬಿಳಿ ಬಣ್ಣದ್ದಾಗಿದ್ದು ಇದಕ್ಕಾಗಿ ಬಿಳಿ ಶ್ರೀಗಂಧ ಅಥವಾ ವಿಭೂತಿಯನ್ನು ಬಳಸಲಾಗುತ್ತದೆ. 3 ಅಡ್ಡಗೆರೆಗಳನ್ನು ಎಳೆದು ಈ ತಿಲಕವನ್ನು ಹಚ್ಚುತ್ತಾರೆ. ಇದನ್ನು ತ್ರಿಪುಂಡ್ರ ಎಂದು ಕರೆಯುತ್ತಾರೆ. ತ್ರಿಪುಂಡ್ರವು ಭಗವಾನ್ ಶಿವನ ಅಲಂಕಾರದಲ್ಲಿನ ಒಂದು ಪ್ರಮುಖ ಭಾಗವಾಗಿದೆ. ಶೈವ ಸಂಪ್ರದಾಯದಲ್ಲಿ ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳುವ ಪದ್ಧತಿ ಇದೆ. ಶಿವಲಿಂಗದ ಮೇಲೆ ತ್ರಿಪುಂಡ್ರವನ್ನು ಹಚ್ಚಿರುತ್ತಾರೆ. ಹಾಗೆ ಶಿವ ಪೂಜೆಯನ್ನು ಮಾಡುವಾಗಲೂ ಸಹ ತ್ರಿಪುಂಡ್ರವನ್ನು ಹಚ್ಚಲಾಗುತ್ತದೆ. ಭಕ್ತರೂ ಸಹ ತಮ್ಮ ಹಣೆಯ ಮೇಲೆ ತಪ್ಪದೆ ತ್ರಿಪುಂಡ್ರವನ್ನು ಹಚ್ಚುತ್ತಾರೆ. ಈ ತ್ರಿಪುಂಡ್ರದ ಮಹತ್ವವೇ ಹಾಗೆ ಇದೆ. ತ್ರಿಪುಂಡ್ರದಲ್ಲಿನ ಪ್ರತಿಯೊಂದು ಗೆರೆಗೂ ಒಂದೊಂದು ಅರ್ಥವಿದೆ. ಮೊದಲನೇ ಗೆರೆ ಅಹಂಕಾರದಿಂದ ದೂರವಿರು. 2ನೇ ಗೆರೆ ಅಜ್ಞಾನವನ್ನು ದೂರ ಮಾಡು. 3ನೇ ಗೆರೆ ಕೆಟ್ಟ ಕರ್ಮಗಳಿಂದ ನಿಮ್ಮನ್ನು ನೀವು ದೂರವಿರಿಸಿ. ತ್ರಿಪುಂಡ್ರವನ್ನು ಹಚ್ಚುವುದರಿಂದ ಭಕ್ತರಿಗೆ ಮಹಾದೇವನ ಜೊತೆಗೆ 27 ದೇವಿ ದೇವತೆಗಳು ಮತ್ತು ನವಗ್ರಹಗಳ ಕೃಪಾದೃಷ್ಟಿ ಮತ್ತು ಆಶೀರ್ವಾದ ದೊರೆಯುತ್ತದೆ. ತ್ರಿಪುಂಡ್ರದ 3 ಗೆರೆಗಳಲ್ಲಿ ದೇವತೆಗಳು ವಾಸವಿರುತ್ತಾರೆ. ಧಾರ್ಮಿಕ ಪ್ರಸಂಗಗಳಲ್ಲಿ ಮತ್ತು ಉಪಾಸನೆಯಲ್ಲಿ ತ್ರಿಪುಂಡ್ರಕ್ಕೆ ವಿಶೇಷ ಮಹತ್ವವಿದೆ. ಹಣೆ ಮತ್ತು ತೋಳುಗಳ ಮೇಲೆ ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳುವ ಪದ್ಧತಿ ಇದೆ. ಹಣೆಯ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಜಾಗದಲ್ಲಿ ತ್ರಿಪುಂಡ್ರವನ್ನು ಹಚ್ಚಲಾಗುತ್ತದೆ. ವಿಭೂತಿಯನ್ನು ಹಚ್ಚಲಾಗುತ್ತದೆ. ಇದರಿಂದ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರಗಳು ಬರುವುದಿಲ್ಲ. ಇದರ ಜೊತೆಗೆ ವ್ಯಕ್ತಿಯ ನಕಾರಾತ್ಮಕತೆಯೂ ಸಹ ದೂರವಾಗುತ್ತದೆ. ಮನಸ್ಸಿನಲ್ಲಿ ಸಾತ್ವಿಕತೆ ಉಳಿಯುತ್ತದೆ. ವಿಭೂತಿಯು ನಮ್ಮಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಮ್ಮ ಶರೀರದಲ್ಲಿರುವ 7 ಚಕ್ರಗಳನ್ನು ನಿಯಂತ್ರಿಸುತ್ತದೆ. ಶರೀರದ ಮೇಲೆ 5 ಸ್ಥಳಗಳಲ್ಲಿ ಅಂದರೆ ಹಣೆ, 2 ಕೈಗಳು, ಹೃದಯ ಮತ್ತು ನಾಭಿಯ ಮೇಲೆ ತ್ರಿಪುಂಡ್ರವನ್ನು ಹಚ್ಚಲಾಗುತ್ತದೆ. ತ್ರಿಪುಂಡ್ರವನ್ನು ಯಾವಾಗಲೂ ಎಡಗಣ್ಣಿನಿಂದ ಆರಂಭಿಸಿ ಬಲಗಣ್ಣಿನವರೆಗೆ ಹಚ್ಚಬೇಕು. ಹೀಗೆ ತ್ರಿಪುಂಡ್ರದ ಮಹತ್ವ ತುಂಬ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.